ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಕೇಂದ್ರ ಸರ್ಕಾರ ಇತ್ತೀಚೆಗೆ ತಾನೇ ಹೊಸ ಶಿಕ್ಷಣ ನೀತಿಯನ್ನ ಜಾರಿಗೆ ತಂದಿದೆ. ಹಾಗಾಗಿ 3 ದಿನಗಳ ಕಾಲ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ನಾವು ಹಲವಾರು ಆಯಾಮಗಳಲ್ಲಿ ಈ ಶಿಕ್ಷಣ ನೀತಿ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತೀವಿ. ಇದು ನ್ಯೂಸ್ 18 ಕನ್ನಡದ ಎಜುಕೇಶನ್ ಕಾನ್ಕ್ಲೇವ್ ಶಿಕ್ಷಣ ಸಂವಾದ. Presenting sponsor Reva University, powered by Geetham University, co-powered by Cambridge Group of Institutions and Excel Academics. ವೆಲ್ ವೀಕ್ಷಕರೇ, 1947 ಅಂತಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ನಗರ ಹಾಗೇನೆ ಗ್ರಾಮೀಣ ಪ್ರದೇಶದಲ್ಲಿ ಅನಕ್ಷರತೆ ಸಮಸ್ಯೆ ಏನಿತ್ತು ಅದನ್ನ ಬಗೆಹರಿಸಬೇಕು ಅಂತ ಕೇಂದ್ರ ಸರ್ಕಾರ ಸಾಕಷ್ಟು ಶಿಕ್ಷಣ ನೀತಿಯನ್ನ ಜಾರಿಗೆ ತಂದಿದೆ. ಸೊ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ 1968 ಅಂತಂದ್ರೆ 1968 ಫಾರ್ ದ ಫಸ್ಟ್ ಟೈಮ್ ಈ ಯೋಜನೆಯನ್ನ ನಮ್ಮ ಇಂಡಿಯಾದಲ್ಲಿ ಅವರು ಅಳವಡಿಸೋದಕ್ಕೆ ಒಂದು ಆದೇಶವನ್ನ ಕೊಡ್ತಾರೆ. ಅದಾದ್ಮೇಲೆ ನಮ್ಮ ಭಾರತದಲ್ಲಿ ಸಮಾನ ಶಿಕ್ಷಣ ನೀತಿ ಇರಬೇಕು, ಇದರಲ್ಲೂ ಕೂಡ ಬಡವರು ಶ್ರೀಮಂತರು ಅಂತ ಯಾವುದೇ ತಾರತಮ್ಯ ಇರಬಾರ್ದು ಅಂತ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಸಾಕಷ್ಟು ಯೋಜನೆಗಳನ್ನ ಕೇಂದ್ರ ಸರ್ಕಾರಕ್ಕೆ ಅವರು ಪ್ರಿಫರ್ ಮಾಡ್ತಾರೆ. ಅದಾದ್ಮೇಲೆ ಅಂತಂದ್ರೆ 34 ವರ್ಷಗಳ ಆದ್ಮೇಲೆ 2020 ಈಗ ಹೊಸ ಶಿಕ್ಷಣ ನೀತಿ ಜಾರಿಗೆ ಬಂದಿದೆ. ಹಾಗಾದ್ರೆ ಈ ಶಿಕ್ಷಣ ನೀತಿಯ ಸಾಧಕ ಬಾಧಕಗಳು ಯಾವ ರೀತಿಯಾಗಿ ಇರುತ್ತೆ, ಇದು ಯಾವ ತರ ಇಂಪ್ಲಿಮೆಂಟ್ ಆಗುತ್ತೆ, 2040 ವೇಳೆಯಲ್ಲಿ ಸೊ ಯಾವ ತರ ಶಿಕ್ಷಣ ವ್ಯವಸ್ಥೆ ಇರುತ್ತೆ ಅನ್ನೋದು ಮೇನ್ ಟಾಪಿಕ್ ಆಗಿರುತ್ತೆ. 3 ದಿನಗಳ ಕಾಲ ನಾವು ಈ ಬಗ್ಗೆ ಹಲವಾರು ಆಯಾಮಗಳಲ್ಲಿ ಚರ್ಚೆಯನ್ನ ಮಾಡ್ತೀವಿ. ನಮ್ಮ ಜೊತೆ ಶಿಕ್ಷಣ ತಜ್ಞರಿರ್ತಾರೆ, ಹಾಗೆಯೇ ಸರ್ಕಾರದ ಭಾಗವಾಗಿರುವಂತಹ ಸಚಿವರುಗಳು ಕೂಡ ಇರ್ತಾರೆ. ಸೊ ಇನ್ನು ಫೌಂಡೇಶನ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ಒಂದು ಬಿಲ್ಡಿಂಗ್ ಕಟ್ಟುವಾಗ ನಾವು ಫೌಂಡೇಶನ್ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳ್ತೀವಿ, ಅದೇ ರೀತಿ ಎಜುಕೇಶನ್ ಸಿಸ್ಟಮ್ನಲ್ಲೂ ಅಷ್ಟೇ ಫೌಂಡೇಶನ್ ಸ್ಟ್ರಾಂಗ್ ಆಗಿರಬೇಕು ಅಂತಂದ್ರೆ ಪ್ರಾಥಮಿಕ ಶಿಕ್ಷಣ ವ್ಯವಸ್ಥೆ ಏನಿರುತ್ತೆ ಅದು ತುಂಬಾನೇ ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ. ಸೊ ಹಾಗಾಗಿ ಈಗ ಏನು ಶಿಕ್ಷಣ ನೀತಿ ಜಾರಿಗೆ ಬರ್ತಾ ಇದೆ ಅದು 5+3+3+4 ಇದೆ. ಸೊ ಈ ಹಿಂದೆ ನಾವು 10+2 ವ್ಯವಸ್ಥೆಯಲ್ಲಿ ಓದ್ತಾ ಇದ್ವಿ. ಸೊ ಇವತ್ತಿನ ನಮ್ಮ ಟಾಪಿಕ್ 5+3+3. ಸೊ ಶಿಕ್ಷಣ ತಜ್ಞರಿದ್ದಾರೆ, ಸಚಿವರಾಗಿರುವಂತಹ ಸುರೇಶ್ ಕುಮಾರ್ ಇದ್ದಾರೆ. ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ಇದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿರುವಂತಹ ಶ್ರೀ ಸುರೇಶ್ ಕುಮಾರ್ ಅವರು, ಹಾಗೇನೆ ಮಿಸ್ ಶೀತಲ್, ಡೈರೆಕ್ಟರ್ ಆಫ್ ಪ್ರೈವೇಟ್ ಸ್ಕೂಲ್, ಕೇಂಬ್ರಿಡ್ಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇಂದ. ಇನ್ನು ಶಿಕ್ಷಣ ಇಲಾಖೆಯ ಪರಿವೀಕ್ಷಕರಾಗಿರುವಂತಹ ನಾಗೇಂದ್ರಪ್ಪ ಅವರಾದ ಅವರು, ಹಾಗೇನೆ ಸ್ಕಿಲ್ ಬೇಸ್ಡ್ ಕೋರ್ಸ್ ಎಕ್ಸ್ಪೋರ್ಟ್ ಆಗಿರುವಂತಹ ಜಗದೀಶ್ ಶೇಖರ್ ನಾಯ್ಕ್ ಅವರಿದ್ದಾರೆ. ನನ್ನ ಫಸ್ಟ್ ಕ್ವೆಶ್ಚನ್ ಸುರೇಶ್ ಕುಮಾರ್ ಅವರಿಗೆ. ಸರ್, ಹೊಸ ಶಿಕ್ಷಣ ನೀತಿಯನ್ನ ನೀವು ಹೆಂಗ್ ವ್ಯಾಖ್ಯಾನ ಮಾಡ್ತೀರಾ, ಅದರ ಮೂಲ ಆಶಯ ಏನ್ ಸರ್? ಇದು ನಮ್ಮ ರಾಷ್ಟ್ರದ 3ನೇ ಶಿಕ್ಷಣ ನೀತಿ ಬರ್ತಾ ಇರೋದು. ಈ ಹಿಂದಿನ ಶಿಕ್ಷಣ ನೀತಿ 1986 ಬಂದಿತ್ತು. ಸೊ ಸುಮಾರು 34 ವರ್ಷದ ನಂತರ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಬರ್ತಾ ಇದೆ. ಬಹು ನಿರೀಕ್ಷಿತ, ಬಹು ಚರ್ಚಿತ, ಮತ್ತೆ ಇದ್ರ ಬಗ್ಗೆ ಬಹಳ ಆಕಾಂಕ್ಷೆ ಇದೆ. ಇಷ್ಟು ದಿವಸ ಒಂದು ಸಮಸ್ಯೆ ಅಥವಾ ಒಂದು ಕೂಗಿತ್ತು, ನಮ್ಮ ಮಕ್ಕಳು ಇನ್ನು ಮೆಕ್ಯಾಲೆ ಶಿಕ್ಷಣನ ಕಲಿತಾ ಇದ್ದಾರೆ, ಮೆಕ್ಯಾಲೆದೇನು ಒಂದು ಚಿಂತನೆ ಇತ್ತು, ಆ ಪ್ರಕಾರ ಶಿಕ್ಷಣ ಕಲಿತಾ ಇದ್ದಾರೆ ಅಂತ. ಸೊ ಮೊದಲನೇ ಬಾರಿಗೆ ನಮ್ಮ ದೇಶದ ಮಕ್ಕಳು ಆ ಮೆಕ್ಯಾಲೆ ಚಿಂತನೆಯನ್ನು ದೂರ ಕಳಿಸಿ, ಗುಡ್ ಬೈ ಹೇಳಿ, ಒಂದು ನಮ್ಮ ದೇಶದ ಮಣ್ಣಿನ ಒಂದು ವಿಚಾರ ಚಿಂತನೆ ಕಲೀಲಿಕ್ಕೆ ಇದೊಂದು ಬಹಳ ಒಂದು ಒಳ್ಳೆಯ ಅವಕಾಶ ಇದೆ. ಮತ್ತೆ ಒಬ್ಬ ಮಗು ಪರಿಪೂರ್ಣ ನಾಗರಿಕನಾಗಿ ಹೇಗೆ ಬೆಳಿಬೇಕು, ಅವನು ಆರ್ಥಿಕವಾಗಿ ಹೇಗೆ ಸದೃಢ ಆಗಬೇಕು, ಜೊತೆಗೆ ಸರ್ವಾಂಗೀಣ ಅವನಲ್ಲಿ ಅಭಿವೃದ್ಧಿ ಹೇಗೆ ಆಗಬೇಕು, ಅದನ್ನ ಮನಸ್ಸಲ್ಲಿಟ್ಕೊಂಡು ಮಾಡಿರುವ ಅತ್ಯುತ್ತಮ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಇದು. ಬಹಳ ವರ್ಷದ ಕಸರತ್ತಾಗಿದೆ, 5 ವರ್ಷದಿಂದ ಕಸರತ್ತಾಗಿದೆ. ಅಂಡ್ ನಮ್ಮ ರಾಜ್ಯದ ಹಿರಿಮೆಯನ್ನೇ ನಮ್ಮ ರಾಜ್ಯದ ಕಸ್ತೂರಿ ರಂಗನ್ ಅವರು, ನಮ್ಮ ರಾಜ್ಯದ ಎಂ ಕೆ ಶ್ರೀಧರ್ ಅವರು, ಅವರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಸೊ ಇದು ಒಂದಂತೂ ವಿಶ್ವಾಸ ಇದೆ, ಮುಂದಿನ 30 ವರ್ಷ ಈ ಶಿಕ್ಷಣ ನೀತಿಯನ್ನ ನಾವು ಅಳವಡಿಸಿದಾಗ ನಮ್ಗೇನು ಒಂದು ಆಸೆ ಇದೆ, ಸಮಾಜಕ್ಕೆ ಆಸ್ತಿಯಾಗಬಲ್ಲ, ದೇಶಕ್ಕೆ ಆಸ್ತಿಯಾಗಬಲ್ಲ, ಹೆಮ್ಮೆ ತರಬಲ್ಲ ಅಂತ ಯುವಕರು ಯುವತಿಯರು ಇದರಿಂದ ಹೊರಬರ್ತಾರೆ. ಫೈನ್ ಸರ್, ಹಾಗೆ ಸಂಪರ್ಕದಲ್ಲಿ ನಿಮ್ಮ ಹತ್ರ ನಾನು ಮಾಡ್ತೀನಿ, ಸಂವಾದವನ್ನು ಮುಂದುವರಿಸ್ತೀನಿ, ಚರ್ಚೆಯನ್ನು ಮಾಡ್ತೀನಿ. ಮಿಸ್ ಶೀತಲ್, ಈಗ ಏನು ಪ್ರೀ ಸ್ಕೂಲ್ ಕಾನ್ಸೆಪ್ಟ್ ಅಂತ ಏನಿದೆ, ಸೊ ಇದು ಈ ಎಜುಕೇಶನ್ ಸಿಸ್ಟಮ್ಗೆ ಯಾವ ಥರ ಪೂರಕ ಅಂತ ನೀವು ಹೇಳ್ತೀರಾ?
ಎಲ್ಲರಿಗೂ ನಮಸ್ಕಾರ. ನನಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನ್ಯೂಸ್ 18 ಅವರಿಗೆ ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ನಾನು ಈ ಪಾಲಿಸಿ ಬಗ್ಗೆ ಹೇಳಬೇಕು ಅಂತಿದ್ರೆ, ಒಂದು ಶಿಕ್ಷಣ ಇತಿಹಾಸಕ್ಕೆ ಈ ಪಾಲಿಸಿ ಒಂದು ಹೆಗ್ಗಿರುತ್ತ ಆಗುತ್ತದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವಾಗ್ಲೂ ನಮ್ಮ ಭಾರತದ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಒಂದು ರೋಟ್ ಲರ್ನಿಂಗ್ ಅಂತ ಕ್ರಿಟಿಸೈಸ್ ಮಾಡ್ತಾ ಇದ್ರು. ಯಾವುದೇ ಆಗ್ಲಿ ಒಂದು ಹೊರಗಿನ ಪ್ರಪಂಚವನ್ನು ಒಂದು ಅವಕಾಶವನ್ನು ಅದ್ರ ಬಗ್ಗೆ ಅರ್ಥ ಮಾಡಿಸಲ್ ಬೇಕಾಗಿತ್ತು. ಆದ್ರೆ ಓನ್ಲಿ ಎಕ್ಸಾಮ್ಸ್ಗೋಸ್ಕರ ಓದೋ ತರ ಇತ್ತು ಮಕ್ಕಳು. ಈ ಪಾಲಿಸಿಯಿಂದ, ಬಿಕಾಸ್ ದಿಸ್ ಪಾಲಿಸಿ ಇಸ್ ವೆರಿ ಕಾಂಪ್ರಿಹೆನ್ಸಿವ್, ಇಟ್ಸ್ ಹೋಲಿಸ್ಟಿಕ್, ಇಟ್ ಈಸ್ ಫಾರ್ ಸೈಟೆಡ್, ಇಟ್ಸ್ ಸ್ಟೂಡೆಂಟ್ ಸೆಂಟ್ರಿಕ್, ಅಂಡ್ ಐ ಥಿಂಕ್ ಈ ರಾಷ್ಟ್ರದ ಭವಿಷ್ಯದ ಬೆಳವಣಿಗೆಯಲ್ಲಿ ಇದು ಉತ್ತಮ ಪಾತ್ರವನ್ನು ವಹಿಸುತ್ತದೆ. ಒಂದು ವೈಬ್ರೆಂಟ್ ಎಜುಕೇಶನ್ ಮಿನಿಸ್ಟರ್ ಹೇಳಿದರ ತರ ಒಂದು ವೈಬ್ರೆಂಟ್ ನಾಲೆಜ್ ಸೊಸೈಟಿ ಅಂತ ನಾವೇನು ಒಂದು ಆಶೆ ಪಡ್ತಾ ಇದ್ದೀವಿ ಒಂದು ಭಾರತವನ್ನು, ಐ ಥಿಂಕ್ ದಿಸ್ ವಿಲ್ ಹೆಲ್ಪ್ ಟ್ರಾನ್ಸ್ಫಾರ್ಮ್, ದಿಸ್ ಪಾಲಿಸಿ ವಿಲ್ ಹೆಲ್ಪ್ ಟ್ರಾನ್ಸ್ಫಾರ್ಮ್ ಇಟ್ ಅಂತ. ಇಟ್ ವಾಸ್ 10+2 and now it is 5+3+3+4. ಇದು ಪ್ರೀ ಸ್ಕೂಲ್ ಅನ್ನೋದು ಒಂದು ಎಜುಕೇಶನ್, ಒಂದು ಮಗುವಿನ ಭವಿಷ್ಯಕ್ಕೆ ಬಹಳ ಬಹಳ ಇಂಪಾರ್ಟೆಂಟ್. ಏನಕ್ಕೆ ಹೇಳ್ತೀನಿ ಅಂದ್ರೆ, ನಾನು ಸೈನ್ಸ್ ಅನ್ನು ಹೇಳ್ಬೇಕಂದ್ರೆ, ಬೇಬೀಸ್ ಆರ್ ಬಾರ್ನ್ ವಿತ್ ಮೋರ್ ದೆನ್ 100 billion nerve cells in their brains. ಈ ಲರ್ನಿಂಗ್ ವಿಲ್ ಓನ್ಲಿ ಅಕರ್, ಈ ನರ್ವ್ ಸೆಲ್ಸ್ ಮತ್ತೆ ನ್ಯೂರಾನ್ಸ್ ಕನೆಕ್ಟ್ ವಿತ್ ಈಚ್ ಅದರ್ ಥ್ರೂ ಸಿನಾಪ್ಸಿಸ್. ಇದು ಫಸ್ಟ್ 6 years ಆಫ್ ಚೈಲ್ಡ್ಸ್ ಲೈಫ್ ಅಂತ ನಾವು ಏನು ಹೇಳ್ತೀವಿ, ದಟ್ ವಿಲ್ ಶೇಪ್ ದೇರ್ ಡೆಸ್ಟಿನಿ. ಈ ಫಸ್ಟ್ 6 years ಏಜ್ ಅಲ್ಲಿ ಒಂದು 90% ಆಫ್ ದ ಬ್ರೈನ್ ಕೆಪಾಸಿಟಿ ಡೆವಲಪ್ ಆಗೋಗಿರುತ್ತೆ. ಒಂದು ಕ್ರಿಟಿಕಲ್ ಬ್ರೈನ್ ಡೆವಲಪ್ಮೆಂಟ್ ಅಂತ ನಾವೇನು ಹೇಳ್ತೇವೆ, ದಟ್ ಹ್ಯಾಪನ್ಸ್ ಡ್ಯೂರಿಂಗ್ ದಿಸ್ ಪರ್ಟಿಕ್ಯುಲರ್ ಏಜ್ ಗ್ರೂಪ್. ಅದು ಬಹಳ ಜನಕ್ಕೆ ಗೊತ್ತಿಲ್ಲ. ಇವಾಗ ನಾವು ಸಿಟಿಯಲ್ಲೇ ಇರ್ಬೋದು, ಒಂದು ರಿಮೋಟ್ ಪ್ಲೇಸಸ್ ಅಲ್ಲೂ ಇರ್ಬೋದು, ಯಾಕಪ್ಪ ನಮ್ಮ ಮಗುನ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಕಳ್ಸೋಣ ಅಂತ ಹೇಳ್ತಾರೆ. ಬಟ್ ಬಿಕಾಸ್ ಆಫ್ ದಿಸ್ ಫಸ್ಟ್ 5 years ಆಫ್ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ದ ಬ್ರೈನ್ ಇಸ್ ಮೋರ್ ಫ್ಲೆಕ್ಸಿಬಲ್. The more exercise you give in different areas of brain, it will have a very lasting and impact on the learning ability. On the naven heltave building block of child's future will be based on health, happiness, growth, development. On the learning achievement ge idondu dodda matte bahala ಮುಖ್ಯವಾದಂತ ವಿಷಯ. ಫೈನ್, ಮಾತಾಡ್ತೀನಿ ಮೇಡಮ್ ನಿಮ್ಮ ಹತ್ರ. ನಾಗೇಂದ್ರಪ್ಪ ಅವರಾದ ಸರ್, ಇವಾಗ ನಮ್ಮ ದೇಶದಲ್ಲಿ ನಾವು ನೋಡೋದಾದ್ರೆ, ಈಗ 3 ವರ್ಷದಿಂದ ಎಜುಕೇಶನ್ ಸ್ಟಾರ್ಟ್ ಮಾಡಬೇಕು ಅಂತ ಈ ಪಾಲಿಸಿ ಹೇಳ್ತಾ ಇದೆ. ಸೊ ಫೈನಾನ್ಷಿಯಲ್ ಕಂಡೀಷನ್ ಇರ್ಬೋದು, ಸಾಮಾಜಿಕವಾಗಿರ್ಬೋದು, ಪೇರೆಂಟ್ಸ್ 3 ವರ್ಷದ ಮಕ್ಕಳನ್ನ ಯೂನಿಫಾರ್ಮ್ ಹಾಕ್ಬಿಟ್ಟು ರೆಡಿ ಮಾಡಿ ಸ್ಕೂಲಿಗೆ ಕಳಿಸುವಂತ ಕಂಡೀಷನ್ ಅಲ್ಲಿ ಎಷ್ಟು % ಇದ್ದಾರೆ? ಮೊದಲಿಗೆ ನಾನು ನಮ್ಮೆಲ್ಲರ ಗೌರವಾನ್ವಿತ ಶಿಕ್ಷಣ ಸಚಿವರಿಗೆ ನಮಸ್ಕರಿಸಿ, ಎಲ್ಲ ನನ್ನ ವೀಕ್ಷಕ ಬಾಂಧವರೇ, ಇಲ್ಲಿ 3 ವರ್ಷ ಅನ್ನೋದು ಈ ಫೈನಾನ್ಷಿಯಲ್ ಕಂಡೀಷನ್ ಅನ್ನೋ ಪದಕ್ಕೆ ತಾವು ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅವಲೋಕಿಸಿದರೆ ಗೊತ್ತಾಗೋದು, ಸರ್ಕಾರ ಈ ಜವಾಬ್ದಾರಿಯನ್ನು ಹೊರ್ತಾ ಇದೆ. ಸುಮಾರು 2 ಲಕ್ಷ ಮಕ್ಕಳು, ಅಂದರೆ 2 ಕೋಟಿ ಮಕ್ಕಳು ಇದರ ಹೊರಗಡೆ ಇರೋವಂಥರನ್ನು ನಾವು ಒಳಗಡೆ ತರ್ತೀವಿ. ಫ್ರೀ ಎಜುಕೇಷನನ್ನು ಕಂಟಿನ್ಯೂ ಮಾಡ್ತೀವಿ. ಮತ್ತು ನ್ಯೂಟ್ರಿಷನ್ ಬಗ್ಗೆನೂ ನಾವು ಅದನ್ನು ವಹಿಸ್ತಾ ಇದ್ದೀವಿ. 3 ವರ್ಷದ ಮಗುವಿಗೆ ಯಾವುದು ಇವತ್ತಿನ ಪಾಲಕರ ಬಯಕೆ ಇದೆ. ಇವತ್ತು ನಾವು ಮತ್ತು ಪಾಲಕರ ನಡುವೆ ಸಂಘರ್ಷ ಇದ್ದಂಗೆ, ನಾವು ಮಗುವಿನ ಬೆಳವಣಿಗೆಯ ಮಟ್ಟ ನೋಡಿ ನಾವು ಶಿಕ್ಷಣ ಕೊಡಬೇಕಂದಾಗ, ಇಲ್ಲ ಅವರು 3 ವರ್ಷಕ್ಕೆ LKG UKG ಅಂತ ಪ್ರಾರಂಭ ಮಾಡಿದ್ದನ್ನು ನೋಡ್ತಾ ಇದ್ದೀವಿ. ಜಗತ್ತು ಇವತ್ತು ಒಂದಾಗಿದ್ದ ಮೇಲೆ ಬೇರೆ ಬೇರೆ ದೇಶದಾಗಿರುವಂಥ ಬೆಳವಣಿಗೆಯನ್ನು ನೋಡ್ತಾ ಇದ್ದೀವಿ. ಹೀಗಾಗಿ 3 ವರ್ಷಕ್ಕೆ ಮಗು ಕಲಿಕೆಗೆ ತಯಾರಿ ಆಗ್ತಾ ಇದೆ ಅನ್ನೋದನ್ನು ಇವತ್ತಿನ ಏನು ಮನೋಭಾವ ಇದೆ, ಅದಕ್ಕೆ ಸ್ಪಂದಿಸುವ ದಿಕ್ಕಿನಲ್ಲಿ ಸರ್ಕಾರ ಏನು ಮಾಡಿದೆ ಈ ಪಾಲಿಸಿ ಮೂಲಕ ಅಂತಂದರೆ, ನಿಮಗೆ ಆ ಹಂತದಲ್ಲೂ ಶಿಕ್ಷಣ ಕೊಡ್ತೀವಿ. ಇಲ್ಲಿ ಅದನ್ನು ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿ ತಾವು ಗಮನಿಸ್ಬೋದು. ನಾವು ಮಕ್ಕಳಿಗೆ ಶಿಕ್ಷಣ ಕೊಡೋದ್ರ ಜೊತೆಗೆ ಅದರ ಬಾಲ್ಯವನ್ನು ಉಳಿಸ್ಕೊಂಡು ಹೋಗಲಿಕ್ಕೆ, ಅದರ ಪೌಷ್ಟಿಕಾಂಶನ ಉಳಿಸ್ಲಿಕ್ಕೆ ಆ ರೀತಿಯೂ ನಾವು ಅದಕ್ಕೆ ಸನ್ನದ್ಧಗೊಳಿಸ್ತೀವಿ ಅಂತ ಹೇಳ್ತಾರೆ. ಮತ್ತು ಇದು ಬುನಾದಿ ಕಲಿಕೆಗೆ ನಾವು ತಯಾರಿ ಮಾಡ್ತಾ ಇದ್ದೀವಿ. ಅವರು ಹೇಳ್ತಿರೋದು ಎಲ್ಲಿ ಸ್ಪಷ್ಟವಾಗಿ ಏನು ಅಂತಂದರೆ, ನಾವು ಎಲ್ಲವನ್ನೂ ಕಲಿಸ್ಕೊಡ್ತಾ ಅಂತಲ್ಲ, ಬುನಾದಿ ಶಿಕ್ಷಣಕ್ಕೆ ನಾವಿಲ್ಲಿ ಒತ್ತು ಕೊಡ್ತಾ ಇದ್ದೀವಿ, ಅದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಯಾರಿಗೂ ಬರ್ಡನ್ ಆಗಲ್ಲ,
ಎಲ್ಲರೂ ಅದರಲ್ಲಿ ಪಾಲ್ಗೊಳ್ಳುವ ರೀತಿಯಲ್ಲಿ ಆಗ್ತದೆ. ಈಗ ಏನು ಅಂಗನವಾಡಿ ಅಂತ ನಾವೇನು ಸಪ್ರೇಟ್ ಇದೆ, ಈ ಅಂಗನವಾಡಿಯನ್ನು ಒಳಗೊಂಡಂಥದ್ದೇ ಇದನ್ನು ಕಲಿಕೆ ಪ್ರಾರಂಭ ಆಗ್ತದೆ. ಮತ್ತು ವ್ಯವಸ್ಥಿತ ರೀತಿಯಲ್ಲಿ ಅಂದರೆ ತರಬೇತಿ ಹೊಂದಿದಂಥ ಉತ್ತಮ ಕೌಶಲ್ಯ ಇರುವಂಥ ಶಿಕ್ಷಕರನ್ನು ಒಳಗೊಂಡು ಒಂದು ಶಿಕ್ಷಣ ಕೊಡೋಕ್ಕೆ ಪ್ರಾರಂಭ ಆಗೋದ್ರಿಂದ ಒಂದು ಅತ್ಯುತ್ತಮವಾದಂಥ ಮತ್ತು ಈ ಸಂದರ್ಭದಲ್ಲಿ ಅತ್ಯಂತ ಬೇಕಾದಂಥ ಅತಿ ಜರೂರಿರುವಂಥ ಒಂದು ಬೇಡಿಕೆಯನ್ನು ಈ ಒಂದು 2020 ಏನು ರಾಷ್ಟ್ರೀಯ ಶಿಕ್ಷಣ ನೀತಿ ಪೂರೈಸಿದೆ ಅಂತ ಹೇಳ್ಬೋದು. ಸರಿ ಸರ್, ನೀವು ಹೇಳಿದಾಗ ಈಗ ಬೇಸ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಟೀಚರ್ಸ್ ಬಗ್ಗೆ ನೀವು ಉಲ್ಲೇಖ ಮಾಡಿದ್ರಿಂದ ಸೊ ನಾನು ಆ ಬಗ್ಗೆ ಮತ್ತೆ ನಿಮ್ಮ ಹತ್ರ ಚರ್ಚೆಯನ್ನು ಮಾಡ್ತೀನಿ. ಪ್ಲೀಸ್ ಬಿ ಆನ್ಲೈನ್ ಸರ್. ಸರ್ ಜಗದೀಶ್ ಸರ್, ಈಗ ಪ್ರೀ ಮೆಟ್ರಿಕ್ ಸ್ಕೂಲ್ ಅಂತ ನಾವೇನು ಕರಿತೀವಿ, ಇವಾಗ ಸ್ಟಾರ್ಟ್ ಮಾಡೋದು ಒಂದು ಬೇಸ್ಮೆಂಟ್ ಅಂತ ಏನಿರುತ್ತೆ, ಸೊ ಯಾವ ಮಾಧ್ಯಮದಲ್ಲಿ ಕಲಿಕೆ ಮಾಡಬೇಕು, ಈಗ ಮಾತೃಭಾಷೆಯಲ್ಲಿ ಕಲಿಕೆ ಮಾಡಬೇಕು ಅಂತ ಈ ನೀತಿ ಹೇಳಿದ್ರು ಕೂಡ ಸೊ ಇದು ಹೆಂಗೆ ಇಂಪ್ಲಿಮೆಂಟ್ ಆಗುತ್ತೆ ಅಂತ? ಮುಖ್ಯವಾಗಿ ನಾವು ಇವತ್ತು ಈ ಶಿಕ್ಷಣ ನೀತಿಯನ್ನು ನಾವು ನೋಡಿದ್ರೆ ಭಾರತ ದೇಶದಲ್ಲಿ ಮಾತೃಭಾಷೆ ಅನ್ನೋದು ತುಂಬ ಮುಖ್ಯ. ಯಾಕೆಂದರೆ ಯಾವುದೇ ಮಾಧ್ಯಮದಲ್ಲಿ ನಾವು ಮಕ್ಕಳಿಗೆ ಪಾಠ ಮಾಡ್ತೀವಂದರೆ ಪಾಠವನ್ನು ಅರ್ಥೈಸಿಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ತುಂಬ ಮುಖ್ಯ. ಆ ಹಿನ್ನೆಲೆಯಲ್ಲಿ ನಾವು ಈಗ ಒಂದು ಕೌಶಲ್ಯದೆಡೆ ನಾವೇನು ಮಾತಾಡ್ತಾ ಇದ್ದೀವಿ ಇವತ್ತು ಶಿಕ್ಷಣ ನೀತಿಯಲ್ಲಿ, ಹೊಸ ಶಿಕ್ಷಣ ನೀತಿ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ 6ನೇ ಕ್ಲಾಸ್ನಿಂದ ನಾವು ಮೆಟ್ರಿಕ್ವರೆಗೆ ಮತ್ತು ಮುಂದೆ ನಾವು 5+3+3+4 ಫಾರ್ಮ್ಯಾಟಲ್ಲಿ ನಾವು ನೋಡಿದಾಗ ಕೌಶಲ್ಯ ಅಭಿವೃದ್ಧಿ ಅನ್ನೋದನ್ನು ಸಾಕಷ್ಟರ ಮಟ್ಟಿಗೆ ನಾವು ಇದನ್ನು ಅಳವಡಿಸ್ಕೊಂಡಿದ್ದೀವಿ. ಈ ಹಿನ್ನೆಲೆಯಲ್ಲಿ ಒಂದು ಲ್ಯಾಂಗ್ವೇಜ್ ಆದರೆ ಲ್ಯಾಂಗ್ವೇಜ್ ಹ್ಯಾಸ್ ಆಲ್ವೇಸ್ ಬೀನ್ ದೇರ್. ಕನ್ನಡ ಆಗಿರ್ಬೋದು, ಈಗ ನಾವು ತ್ರಿಭಾಷಾ ಸೂತ್ರವನ್ನು ಅಳವಡಿಸ್ಕೊಂಡಿದ್ದೀವಿ ಈ ಮಾಧ್ಯಮದಲ್ಲಿ. ಮುಖ್ಯವಾಗಿ ಎಜುಕೇಷನ್ ಶಿಕ್ಷಣ ಜೊತೆ ಕೌಶಲ್ಯವನ್ನು ಸಾಕಷ್ಟು ಒತ್ತು ಕೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮುಂದೆ ತೊಗೊಂಡು ಹೋಗ್ತಾ ಇದ್ದೀವಿ. ಮಾನ್ಯ ಸಚಿವರು ಹೇಳಿದಾಗೆ ನೆಕ್ಸ್ಟ್ 30 ವರ್ಷ ಈ ಒಂದು ಮಹತ್ವದ ಬದಲಾವಣೆ ನಮ್ಮ ಭಾರತ ದೇಶದಲ್ಲಿರುವಂತಹ 3,22,00,000 ಜನ ವಿದ್ಯಾರ್ಥಿಗಳು ಏನು ಮೇನ್ ಸ್ಟ್ರೀಮ್ ಎಜುಕೇಷನಿಂದ ಹೊರತುಪಡಿಸಿ, ಉದಾಹರಣೆಗೆ KG to PG 25 ಕೋಟಿ ವಿದ್ಯಾರ್ಥಿಗಳನ್ನು ಏನು ಈಗ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಇದ್ದಾರೆ, ಅದರಲ್ಲಿ ಈ 3,22,00,000 ವಿದ್ಯಾರ್ಥಿಗಳನ್ನು ಒಳಪಡಿಸಿ 100% ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋಯನ್ನು ನಾವು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ನಾವು ಮಾಧ್ಯಮದ ಮೂಲಕ ಯಾವುದೇ ಶಿಕ್ಷಣದ ನೀತಿ ಮೂಲಕ ನಾವು ಹೋಗೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ ಸರ್, ಪ್ಲೀಸ್ ಬಿ ಆನ್ ಸರ್, ನಿಮ್ಮ ಹತ್ರ ಮಾತಾಡ್ತೀನಿ. ಸುರೇಶ್ ಕುಮಾರ್ ಅವರೇ, ಈಗ ಏನು ಪಾಲಿಸಿ ಇದೆ ಇದನ್ನ ಸಮಾಜ ಇರ್ಬೋದು ಅಥವಾ ಪೇರೆಂಟ್ಸ್ ಇರ್ಬೋದು ಅಥವಾ ಶಿಕ್ಷಣ ತಜ್ಞರು ಇರ್ಬೋದು ಯಾವ ಕಾರಣಕ್ಕೆ ಒಪ್ಕೊಳ್ಬೇಕು ಅಂತ ನೀವು ಹೇಳ್ತೀರಾ? ಈಗ ಇಷ್ಟು ದಿವಸ ಏನಾಗಿದೆ, ಒಂದು ಮಗುನ ಶಾಲೆ ಕಳಿಸ್ಬಿಟ್ರೆ ಸಾಕು, ಅದು ಪ್ರೈಮರಿ ಸ್ಕೂಲ್ ಮುಗಿಸ್ಬೇಕು, ಮಿಡ್ಲ್ ಸ್ಕೂಲ್ ಮುಗಿಸ್ಬೇಕು, ಹೈಸ್ಕೂಲ್ ಮುಗಿಸ್ಬೇಕು, ಒಂದು ಡಿಗ್ರಿ ತಗೋಬೇಕು, ಇಲ್ಲಿಗೆ ಅದು ಮುಗ್ತಾ ಇದೆ. ಅದರಿಂದ ಬಹಳಷ್ಟು ಜನ ಪೋಷಕರು ಶಿಕ್ಷಣ ಮುಗಿಯೋಕ್ಕಿಂತ ಮುಂಚೆನೆ ಉದ್ಯೋಗಕ್ಕೂ ಹಚ್ಚೋದು ನಾವು ನೋಡ್ತಾ ಇದ್ದೀವಿ. ಈ ಶಿಕ್ಷಣ ನೀತಿನಲ್ಲಿ ಒಂದು ಸರಿಸಮ ಸಮಾಜ, ಯಾರೋ ಉಳ್ಳವರು ತುಂಬಾ ಶ್ರೀಮಂತರದು ಒಂದು ವರ್ಗ, ಏನೂ ಇಲ್ಲದೆ ಇರೋದು ಇನ್ನೊಂದು ವರ್ಗ ಆಗ್ತಾ ಇದ್ದದನ್ನ ನಿಲ್ಲಿಸಬೇಕು, ಸರಿ ಸಮಾಜವಾದ ಒಂದು ವರ್ಗ. ಮತ್ತೆ 6ನೇ ಕ್ಲಾಸ್ ನಂತರ ನಮ್ಮ ಎಲ್ಲ ಮಕ್ಕಳು ಯಾವುದಾದ್ರೂ ಒಂದು ಕೌಶಲ್ಯವನ್ನ ಕಲಿಬೇಕು, ಅವ್ರ ಕೈಯಲ್ಲಿ ಒಂದು ಕಸುವಿರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದೆ. ವಿದ್ಯಾರ್ಥಿಯ ಸಮಗ್ರ ಕಲಿಕೆ ಇಷ್ಟು ದಿವಸ ಏನಾಗಿದೆ, ಅವನು ಸೈನ್ಸ್ ಅಂದರೆ ಸೈನ್ಸು, ಆರ್ಟ್ಸ್ ಅಂದರೆ ಆರ್ಟ್ಸ್, ಕಾಮರ್ಸ್ ಅಂದರೆ ಕಾಮರ್ಸ್ ಅನ್ನೋದಿದೆ. ಈಗ ಪ್ರತಿಯೊಬ್ಬ ವಿದ್ಯಾರ್ಥಿ ಯಾವ್ದಾದ್ರು ಒಂದು ಆರ್ಟ್ಸ್ನ ಕಲೀಲಿಕ್ಕೆ ಇವತ್ತು ಅವಕಾಶ ಆಗುತ್ತೆ. ಮತ್ತೆ ಇದೊಂಥರ ಫ್ಲೆಕ್ಸಿಬಲ್, ಇದು ಬೇರೆ ಬೇರೆ ಸಬ್ಜೆಕ್ಟ್ಸ್ನು ಕೂಡ ಕಲೀಲಿಕ್ಕೆ ಇಲ್ಲ ಅವಕಾಶ ಮಾಡ್ತದೆ. ಮತ್ತೆ ಅವನಿಗೇನು ಅವಶ್ಯಕತೆ ಅನಿಸುತ್ತೆ ಅದನ್ನ ಕಲಿಯೋದು, ಆ ಮಗು ಸ್ವಾವಲಂಬಿಯಾಗಿ ರೂಪುಗೊಳ್ಳಲು ಈ ನೂತನ ಶಿಕ್ಷಣ ನೀತಿ ವಿದ್ಯಾರ್ಥಿಗಳಿಗೆ ಸಹಕಾರ ಕೊಡ್ತಾ ಇದೆ. ಅತ್ಯಂತ ದೂರದೃಷ್ಟಿಯುಳ್ಳ ಜವಾಬ್ದಾರಿಯುತವಾದ ಈ ಶಿಕ್ಷಣ ವ್ಯವಸ್ಥೆ ನನಗನ್ಸುತ್ತೆ ನಮ್ಮ ಪೋಷಕರಿಗೆ, ನಮ್ಮ ಸಮಾಜಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವ ಶಿಕ್ಷಣ ನೀತಿ. ಸೊ ಸಹಜವಾಗಿ ಪೋಷಕರು ಮತ್ತು ಸಮಾಜ ಎರಡೂ ಕೂಡ
ತೆರೆದ ಬಾಹುಗಳಿಂದ, ತೆರೆದ ಕೈಗಳಿಂದ, ತೆರೆದ ಒಂದು ಇದರಿಂದ ಈ ಒಂದು ಶಿಕ್ಷಣ ನೀತಿನ ಅಪ್ಕೊಳ್ತಾರೆ. ಒಂದು ಭಾರತಕ್ಕೆ ಬಹಳ ದಿವಸದಿಂದ ಬೇಕಾಗಿರುವ ಒಂದು ಗಟ್ಟಿಯಾದ ಸಮಾಜ ಅಂತ ನಾವೇನು ಹೇಳ್ತೀವಿ, ಆ ಸಮಾಜ ರೂಪುಗೊಳ್ಳೋದಕ್ಕೆ ಇದು ಬಹಳ ಸಹಾಯ ಆಗುತ್ತೆ. ಎಕ್ಸಾಕ್ಟ್ಲಿ. ಅಂದ್ರೆ ಈಗ ಕೌಶಲ್ಯದ ಬಗ್ಗೆ ನೀವು ಹೇಳಿದ್ರಿ, 6ನೇ ತರಗತಿಯಿಂದ ಒಂದು ಮಗುಗೆ ಅದು ಬರುತ್ತೆ ಅಂತ ನಾವು ಕಲಿಸ್ಕೊಡ್ತೀವಿ ಅಂತ ಎಜುಕೇಶನ್ ಸಿಸ್ಟಮ್ ಅಲ್ಲಿ. ಸೊ ಈ ಸ್ಕಿಲ್ ಡೆವಲಪ್ಮೆಂಟ್ ಇದೆಯಲ್ಲ, ಇದ್ರ ಬಗ್ಗೆ ಮಾತಾಡಲೇಬೇಕಾಗುತ್ತೆ. ಸಂವಾದವನ್ನು ಮುಂದುವರಿಸ್ತೀವಿ. ಇದು ನ್ಯೂಸ್ 18 ಕನ್ನಡದ ಎಜುಕೇಶನ್ ಕಾನ್ಕ್ಲೇವ್ ಶಿಕ್ಷಣ ಸಂವಾದ. ಪ್ರೆಸೆಂಟಿಂಗ್ ಸ್ಪಾನ್ಸರ್ ರೇವಾ ಯೂನಿವರ್ಸಿಟಿ ಪವರ್ಡ್ ಬೈ ಶಿಕ್ಷಣ ಸಂವಾದ. ಪ್ರೆಸೆಂಟಿಂಗ್ ಸ್ಪಾನ್ಸರ್ ರೇವಾ ಯೂನಿವರ್ಸಿಟಿ ಪವರ್ಡ್ ಬೈ ಗೀತಮ್ ಯೂನಿವರ್ಸಿಟಿ, ಕೋ ಪವರ್ಡ್ ಬೈ ಕೇಂಬ್ರಿಡ್ಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಎಕ್ಸೆಲ್ ಅಕಾಡೆಮಿಕ್ಸ್. ನಾವು ಶಿಕ್ಷಣ ಸಂವಾದವನ್ನು ಮಾಡ್ತಾ ಇದ್ವಿ 5+3+3. ಸೊ ಈ ವಿಚಾರವಾಗಿ ಅಂದ್ರೆ ಮಕ್ಕಳಿಗೆ ಎಜುಕೇಶನ್ ಫೌಂಡೇಶನ್ ಯಾವ ತರ ಇರಬೇಕು ಅನ್ನೋ ಬಗ್ಗೆ ತಜ್ಞರು ಹಾಗೇನೆ ಸಚಿವರು ನಮಗೆ ಸಂವಾದದಲ್ಲಿ ಮಾಹಿತಿಯನ್ನ ಕೊಡ್ತಾ ಇದ್ರು. ಮಿಸ್ ಶೀತಲ್, ಸೊ ಇವಾಗ ಪೇರೆಂಟ್ಸ್ ಕೂಡ ತುಂಬಾನೇ ಎಜುಕೇಟಿವ್ ಆಗಿರ್ಬೇಕಾಗತ್ತೆ. ಅಫ್ಕೋರ್ಸ್ ಇವಾಗ ನೋಡಿದ್ರೆ ಸಮಾಜದಲ್ಲಿ ಎಲ್ಲರೂ ಕೂಡ ಎಜುಕೇಟೆಡ್ ಆಗಿದ್ದಾರೆ. ಬಟ್ ಇವಾಗ 6ನೇ ಕ್ಲಾಸಿಗೆ ಒಂದು ಮಗುನ ನಾವು ಇನ್ ಫ್ಯೂಚರ್ ಏನ್ ಮಾಡಬೇಕು ಅಂತ ಪೇರೆಂಟ್ಸ್ ಡಿಸೈಡ್ ಮಾಡಬೇಕಾಗತ್ತೆ. ಸೊ ಮಕ್ಕಳಲ್ಲಿ ಏನೆಲ್ಲ ಸ್ಕಿಲ್ ಇದೆ ಅನ್ನೋದನ್ನ ಟೀಚರ್ಸ್ ಕೂಡ ಐಡೆಂಟಿಫೈ ಮಾಡ್ತಾರೆ. ಸೊ ಇದರಲ್ಲಿ ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್ ಮತ್ತೆ ಪೇರೆಂಟ್ಸ್ನ ಆ ಒಂದು ಅಲ್ಲಿ ಒಂದು ತೀರ್ಮಾನ ಮಾಡಬೇಕಲ್ಲ, ಆ ಡಿಸೈಡಿಂಗ್ ಕೆಪಾಸಿಟಿನ ನೀವು ಯಾವ ತರ ಎಕ್ಸ್ಪ್ಲೈನ್ ಮಾಡ್ತೀರಾ? ಮೇಡಮ್, ಇದು ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದು ಬಹಳ ಮುಖ್ಯವಾಗುತ್ತದೆ. ಇಫ್ ಐ ಹ್ಯಾವ್ ಟು ಟೆಲ್ ಯು ಅ ಫ್ಯಾಕ್ಟ್, on the World Education Forum prakara 65% of the children who are in primary they will get into jobs which are unheard of. So ee policy li ondu olle idu helidre on skill development ge bahala mukyate kottidare. What to learn anna badlu how to learn annadu bahala mukyavagi helidare. ಪೇರೆಂಟ್ಸ್ಗೆ ನಾನು ಹೇಳೋ ಪ್ರಕಾರ ಏನು ಹೇಳ್ತೀನಿ ಅಂದರೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಾವೊಂದು ಸ್ಟೂಡೆಂಟ್ ಪೋರ್ಟ್ಫೋಲಿಯೋ ಮಾಡಿ ಅವ್ರ ಮಕ್ಕಳನ್ನ ಯಾವ್ಯಾವ ಟ್ಯಾಲೆಂಟ್ ಇದ್ದಾರೆ ಅಂತ ಪ್ರೈಮರಿಯಿಂದ ಸತ ಅವ್ರಿಗೆ ಆ ಎಕ್ಸ್ಪೋಜರ್ ಒಂದು ಕೊಟ್ಟು, ಯಾವ್ಯಾವ ಸ್ಕಿಲ್ಸಲ್ಲಿ ಎಕ್ಸ್ಪೋಜರ್ ಒಂದು ಕೊಟ್ಟು ಯಾವ ಸ್ಕಿಲ್ಸಲ್ಲಿ ಅವರು ಒಳ್ಳೇದಾಗಿದ್ದಾರೆ, ಬೀಟ್ ಆರ್ಟ್ಸ್ ಆರ್ ಬೀಟ್ ಮ್ಯೂಸಿಕ್, ಡ್ಯಾನ್ಸ್ ಆರ್ ಬೀಟ್ ಲೈಕ್ ಕೋಡಿಂಗ್ ಅಂತ ಏನು ಹೇಳ್ಬೋದು, ಅದನ್ನ ಕೊಟ್ಟರೆ ಒಂದು ಪೋರ್ಟ್ಫೋಲಿಯೋ ಒಂದು ಮಾಡಿದ್ರೆ ಒಂದು ಮಗುಗೆ ಪೇರೆಂಟ್ಸ್ ಹತ್ರ ಕುತ್ಕೊಂಡು ಈ ತರ ಮಾತಾಡಿ ಹೇಳಿದ್ರೆ, ವಿ ಕೆನಾಟ್ ಸೇ ದಟ್ ವಾಟ್ ಇವಾಗ 6th ಸ್ಟ್ಯಾಂಡರ್ಡ್ ಅಲ್ಲಿ ಏನ್ ಮಗು ಓಕೆ ನಾನು ಇವಾಗ ಡ್ಯಾನ್ಸ್ ಮಾಡ್ಬೇಕು ಅಂತ ಇದ್ರೆ ಅದನ್ನೇ ಅವನು ಆಗ್ತಾನೆ ಅಂತ ಹೇಳಕ್ ಆಗೋದಿಲ್ಲ. ಬಿಕಾಸ್ ಅದು ಹಿಸ್ ಇಂಟ್ರೆಸ್ಟ್ ವಿಲ್ ಕೀಪ್ ಚೇಂಜಿಂಗ್. ಸೊ ಒಂದು ಒಳ್ಳೆ ಇದು ಮಾಡಿರೋದ್ರಂದ್ರೆ ದೇ ಕ್ಯಾನ್ ಟೇಕ್ ದ ಸ್ಟೂಡೆಂಟ್ಸ್ ಕ್ಯಾನ್ ಆಪ್ಟ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್. ಸೊ ಪೇರೆಂಟ್ಸ್ಗೆ ಕುತ್ಕೊಂಡು ಅದು ಮಾತಾಡಿ ಒಂದು ಪೋರ್ಟ್ಫೋಲಿಯೋ ಅನ್ನು ಮಾಡಿದ್ರೆ ಐ ಥಿಂಕ್ ದ ಪೇರೆಂಟ್ಸ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಬಿಕಾಸ್ ದಿಸ್ ಇಸ್ ಫಾರ್ ದ ಗುಡ್ ಆಫ್ ದ ಚಿಲ್ಡ್ರನ್ ದಟ್ ಐ ಥಿಂಕ್ ದಿ ಗವರ್ಮೆಂಟ್ ಇಸ್ ಕಮ್ ಅಪ್ ವಿತ್ ದಿಸ್ ಕೈಂಡ್ ಆಫ್ ಅ ಪಾಲಿಸಿ ಅಂತ ಹೇಳ್ಬೋದು. ಫೈನ್. ನಾಗೇಂದ್ರಪ್ಪ ಸರ್, ಇವಾಗ ನಮ್ಮ ದೇಶದಲ್ಲಿ ನೋಡೋದಾದ್ರೆ ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಬರೋದೇ ಒಂಥರ ದೊಡ್ಡ ಟಾಸ್ಕ್ ಆಗ್ತಾ ಇತ್ತು. ಸೊ ನಾನು ಯಾವ ವರ್ಗದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಇವಾಗ. ಸೊ ಈ ಎಜುಕೇಶನ್ ಪಾಲಿಸಿ ಇಂಪ್ಲಿಮೆಂಟ್ ಆಗುವಂಥ ಟೈಮ್ನಲ್ಲಿ ಸೊ ಇಂಥ ವರ್ಗದ ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಬರೋದಕ್ಕೆ ಸರ್ಕಾರ ಯಾವ ಥರ ಸಿದ್ಧತೆಗಳನ್ನು ಏನು ಪ್ಲ್ಯಾನ್ನ ಮಾಡಬೇಕಾಗತ್ತೆ? ಮೇಡಮ್, ಈಗಾಗಲೇ ನಾನು ಮೊದಲೇ ಹೇಳ್ದಂಗೆ ಈಗ 2 ಕೋಟಿ ಮಕ್ಕಳು ಅನ್ನೋ ಏನು ಅವರು ಉಲ್ಲೇಖ ಮಾಡಿದ ಸಂಖ್ಯೆ ಅದ, ಅದು ಆ ವರ್ಗವನ್ನೇ ಪ್ರತಿನಿಧಿಸುವಂಥದ್ದು. ವರ್ಗ ಅಂದರೆ ಇಲ್ಲಿ ನಾವು ದುಡಿಯೋ ವರ್ಗ ಅಂತ ಅಲ್ಲ, ಯಾಕೆಂದರೆ ಇವತ್ತು ಶಿಕ್ಷಣಕ್ಕೆ ಕೊಡಿಸೋ ಬಗ್ಗೆ ಆಸಕ್ತಿ ಜನರಲ್ಲಿ ಬಂದುಬಿಟ್ಟದ, ಅದನ್ನು ಮಾಡ್ತಾ ಇದ್ದಾರೆ. ಆದರೆ ಕೆಲವೊಂದು ವರ್ಗ ಇನ್ನೂ ನಮಗೆ ಅದಕ್ಕೆ ದೂರ ಇರ್ತಾ ಇದೆ. ಹಾಗಾಗಿನೇ ಈಗ ಇವರು ಈ ನೀತಿಯಲ್ಲಿ ಒಂದು ಸ್ಪಷ್ಟನ ಮಾಡ್ಯಾರ, ಆಯಾ ಪ್ರಾದೇಶಿಕ ಭಾಷೆ ಸ್ಥಳೀಯ ಭಾಷೆಯಲ್ಲಿಯೂ ಪ್ರಾರಂಭದ 5 ವರ್ಷದ ಶಿಕ್ಷಣ ಕೊಡಬೇಕು ಅಂತ ಮನಸ್ಸು ಮಾಡಿದ್ದಾರೆ. ಯಾಕಂದರೆ ಇದು ಭಾಷೆನೂ ಒಂದು ಇದಕ್ಕೆ ಕಾರಣ ಆಗ್ತಾ ಇದೆ. ಎರಡನೇದು, ಅದಕ್ಕೆ ವಂಚಿತ ಆಗಲಿಕ್ಕೆ ಕಾರಣ ಇರುವಂಥ ಅಂಶಗಳನ್ನು ಈ ನೀತಿಯಲ್ಲಿ ಹುಡುಕಿ ಹೆಕ್ಕಿ ತೆಗೆದಿದ್ದಾರೆ. ಏನು ಅಂತಂದರೆ, ನಾವು ಆ ಕಲಿಕೆ ಯಾಕೆ ಕಲಿಸ್ಬೇಕು ಅನ್ನೋದೇನು ಮಾನಸಿಕ ಸ್ಥಿತಿ ಬಂದಿದೆ, ಅದಕ್ಕೆ ಒಂದು ದಾರಿಯನ್ನು ಹುಡುಕೊಡತ್ತಾರೆ. ಮಾನ್ಯ ಸಚಿವರು ಈಗಾಗಲೇ ಹೇಳ್ದಂಗೆ ಒಂದು ಮಗುವಿಗೆ ಒಂದು ನಿರ್ದಿಷ್ಟ ಕೌಶಲ್ಯ ಬೆಳವಣಿಗೆ ಆಗಿ ಅವನು ಭವಿಷ್ಯತ್ತಿನಲ್ಲಿ ಒಂದು ವ್ಯವಸ್ಥೆ ಅಂದರೆ ಒಂದು ಏನಾದರೂ ಉದ್ಯೋಗ ಪಡಿತಾನೆ ಅನ್ನೋಂಗೆ ನಾವು ಮಾನಸಿಕ ತಯಾರಿ ಮಾಡೋಕ್ಕೆ ಇದು ಸಾಧ್ಯ ಆಗ್ತದೆ. ನಮಗೊಂದು ಅಪವಾದ ಇದೆ, ನಮ್ಮ ಶಿಕ್ಷಣದಿಂದ ಈ ಶಾಸ್ತ್ರಿಗಳು ಆಗ್ತಾ ಇದ್ದಾರೆ, ಮೇಸ್ತ್ರಿ ಆಗ್ತಾ ಇಲ್ಲ ಅಂತ, ಇಂಜಿನಿಯರಿಂಗ್ ಅದು ಓದೋರಿಗೆ ಬಗ್ಗೆ ಇದು ನಮ್ಮಲ್ಲಿ ಎಲ್ಲ ಮಾತಾಡ್ತಾ ಇದ್ದಾರೆ. ಆದರೆ ಈ ನೀತಿಯಲ್ಲಿ ನಾವು ಕಂಡುಕೊಂಡಿದ್ದೇನೆಂದರೆ,
ಆ ರೀತಿ ಆತ ಎಲ್ಲ ರೀತಿಯಿಂದ ಶಾಸ್ತ್ರಿನೂ ಆಗ್ತಾನೆ, ಮೇಸ್ತ್ರಿನೂ ಆಗ್ತಾನೆ, ಎಲ್ಲ ರೀತಿಯಿಂದನೂ ಸನ್ನದ್ಧಗೊಳಿಸ್ಲಿಕ್ಕೆ ಅದು ಬಾಲ್ಯದಿಂದಲೇ ಪ್ರಾರಂಭ ಮಾಡೋದು. ನಾವು ಹೇಳಿದ್ದು ಬುನಾದಿ ಸಾಮರ್ಥ್ಯ ಮೊದಲು ಬೆಳೆದು ಬಂತು ಅಂತಂದರೆ 5 ವರ್ಷ, ಆನಂತರ ಕೌಶಲ್ಯ ಬೆಳ್ಕೊಂತ ಹೋಯ್ತಂದರೆ ಆತನಿಗೆ ಇದನ್ನು ತೆರ್ಕೊಂಡು ಬಿಡ್ತದೆ. ಯಾವ ಪ್ರದೇಶಕ್ಕೆ ನಾನು ಎಂಟ್ರಿ ಕೊಡಬೇಕು, ಏನು ಮಾಡಬೇಕು, ಯಾವ ಕೌಶಲ್ಯ ನಾನು ಪಡೆದಿದ್ದೀನಿ, ನನಗೆ ಯಾವುದು ನನಗೆ ಅನುಕೂಲ ಆಗಿದ್ದು ಅನ್ನೋದನ್ನು ಅರ್ಥ ಮಾಡ್ಕೊಂಡು ಮುಂದುವರೆದಂದರೆ ಆವಾಗ ಆತ ಸಾಧಿಸ್ತಾನೆ, ಅದರಲ್ಲಿ ಯಶಸ್ವಿ ಕಾಣ್ತಾನೆ. ಹಾಗಾಗಿ ಯಾವ ವರ್ಗ ವಂಚಿತ ವರ್ಗ ಅಂತ ನಾವೇನು ಇವತ್ತು ಹೇಳ್ತಿದ್ದೀವಿ ಆ ವರ್ಗ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ಅದು ಮೂಲ ವಾಹಿನಿಗೆ ಬರ್ತದೆ, ಮುಖ್ಯವಾಹಿನಿಗೆ ಬರ್ತದೆ, ಇದರೊಳಗಡೆ ಸೇರ್ಕೋತದೆ ಅನ್ನೋದು ಈ ಒಂದು ನನ್ನ ಒಂದು ಆಶಾಭಾವನೆ. ಈ ಒಂದು ನೀತಿಯ ಮೂಲಕ ಅದು ಸಾಧ್ಯ ಇದೆ ಅಂತ ಅನ್ನಿಸ್ತೀವಿ. ಫೈನ್ ಸರ್. ಜಗದೀಶ್ ಅವರೇ, ಇವಾಗ 6ನೇ ಕ್ಲಾಸಿಂದ ಮಗುವಿನ ಕೌಶಲ್ಯ ಮತ್ತೆ ಸಾಮರ್ಥ್ಯ ಏನು ಅಂತ ಟೀಚರ್ಸ್ ಐಡೆಂಟಿಫೈ ಮಾಡ್ತಾರೆ. ಮುಂದೆ ಮಗು ಯಾವ ರೂಟಲ್ಲಿ ಹೋಗಬೇಕು, ಏನು ಓದಬೇಕು, ಏನು ಎತ್ತಲ್ಲ ಡಿಸೈಡ್ ಆಗುತ್ತೆ. ಆ ಡಿಸೈಡಿಂಗ್ ಫ್ಯಾಕ್ಟರ್ ಅಲ್ಲಿ ಇವಾಗ ಒಂದು ಇಂಪಾರ್ಟೆಂಟ್ ಅಂತಂದ್ರೆ ಯಾವ ರೀತಿ ಕೌಶಲ್ಯವನ್ನ ಮಕ್ಕಳಿಗೆ ಕಳಿಸ್ಕೊಡ್ತಾರೆ ಈ ಒಂದು ಪಾಲಿಸಿ ಮುಖಾಂತರ ಅಂತ. ಅಂದ್ರೆ ದೇಸಿ ಕೌಶಲ್ಯನ ಕಳಿಸ್ಕೊಡ್ತಾರಾ ಅಥವಾ ವಿದೇಶಿ ಇದು ಸ್ಕಿಲ್ ಅನ್ನ ಅಳವಡಿಸ್ಕೊಳ್ಬೇಕಾ, ಅಂದ್ರೆ ಯಾವ ತರ ಇರಬೇಕದು? ಮೊದಲನೇದಾಗಿ ಭಾರತ ದೇಶದಲ್ಲಿ 130 ಕೋಟಿ ಜನಸಂಖ್ಯೆಯಲ್ಲಿ ನಾವು ಇವಾಗ ನೋಡ್ತಾ ಇದ್ದೀವಿ. 49 ಕೋಟಿ 42 ಲಕ್ಷ ಜನ ವರ್ಕ್ಫೋರ್ಸಲ್ಲಿ ಆಲ್ರೆಡಿ ಇದ್ದಾರೆ. ಈ 49 ಕೋಟಿ 42 ಲಕ್ಷ ಜನಸಂಖ್ಯೆಯಲ್ಲಿ 92% 92% ಆರ್ ಇನ್ ಇನ್ಫಾರ್ಮಲ್ ಸೆಕ್ಟರ್, ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 8% ಜನ ಅಂದರೆ ಹೆಚ್ಚು ಕಡಿಮೆ 4 ಕೋಟಿ ಜನ ಆರ್ಗನೈಸ್ ಸೆಕ್ಟರಲ್ಲಿ, ಫಾರ್ಮಲ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ನಮ್ಮ ಭಾರತ ದೇಶದ ವೈವಿಧ್ಯತೆ ಪ್ರಕಾರ ಮುಂದಿನ ದಿನಮಾನಗಳಲ್ಲಿ ಬರುವಂತಹ ಸರ್ಕಾರದ ಅಥವಾ ಖಾಸಗಿ ಸಂಸ್ಥೆಗಳ ಮೂಲಕ ಬರುವಂಥ ಹೂಡಿಕೆ ಆಗಿರ್ಬೋದು, ಅಥವಾ ಭಾರತ ದೇಶದ ಎಕಾನಮಿ ಮೇಲೆ ಪರಿಣಾಮ ಬೀರುವಂತಹ ಬೇರೆ ಬೇರೆ ಕ್ಷೇತ್ರಗಳಿರ್ಬೋದು. ಈಗ ಒಟ್ಟಾರೆ 38 ಕ್ಷೇತ್ರಗಳಿದೆ ಭಾರತದಲ್ಲಿ. ಆ 38 ಕ್ಷೇತ್ರಗಳ ಬೇಡಿಕೆ ಪ್ರಕಾರ ಈಗೇನು ನಾವು ವೊಕೇಶ್ನಲ್ ಎಜುಕೇಷನ್ ಅಥವಾ ಕೌಶಲ್ಯ ಅಭಿವೃದ್ಧಿ ಅಥವಾ ನೀವೇನು ಪ್ರಶ್ನೆ ಕೇಳಿದ್ರಿ, ನಾವು ಯಾವ ಕೌಶಲ್ಯವನ್ನು ಅಥವಾ ಯಾವ ಪ್ರಮಾಣದಲ್ಲಿ ನಾವು ಅವರಿಗೆ ಅಧ್ಯಯನ ಮಾಡಿಸ್ಬೇಕನ್ನೋದ್ರ ಪ್ರಶ್ನೆ ಪೋಷಕರಿಗೆ ಆಗಿರ್ಬೋದು ಅಥವಾ ವ್ಯವಸ್ಥೆಗೆ ಆಗಿರ್ಬೋದು. ಈ ಪ್ರಶ್ನೆಗೆ ಉತ್ತರ 2015ರಲ್ಲಿ ಮೊದಲನೇ ಬಾರಿ ಭಾರತ ರಾಷ್ಟ್ರ ಮಟ್ಟದ ಕೌಶಲ್ಯ ನೀತಿ ಮೂಲಕ ಪ್ರಯತ್ನ ಮಾಡಿದ್ದಾರೆ. ಆದರೆ ಈ ಒಂದು ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿಯ ಮೂಲಕ ಈ 21st ಸೆಂಚುರಿ ಸ್ಕಿಲ್ಸ್, ನಾವೇನು 21ನೇ ಶತಮಾನದ ಕೌಶಲ್ಯಗಳ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಮಷಿನ್ ಲರ್ನಿಂಗ್ ಆಗಿರ್ಬೋದು, ಗಣಿತಕ್ಕೆ ಮ್ಯಾಥಮೆಟಿಕ್ಸ್ಗೆ ಸಿಗುವಂತಹ ಉನ್ನತ ದರ್ಜೆಯ ಕೌಶಲ್ಯಗಳನ್ನು ಮಕ್ಕಳಲ್ಲಿ ನಾವು ಕೊಡ್ತೀವಿ. ಬ್ಯಾಗ್ಲೆಸ್ ಡೇಸ್ ಅಂತ ಮಾಡ್ತಾ ಇದ್ದೀವಿ, 10 ದಿನದ ಬ್ಯಾಗ್ಲೆಸ್ ಡೇಸ್ ಇನ್ಕ್ಲೂಡಿಂಗ್ ಇಂಟರ್ನ್ಶಿಪ್. ಅಲ್ಲಿ ಆ ಮಗುವಿಗೆ ಆಸಕ್ತಿ ಇರುವಂತಹ ಕೌಶಲ್ಯವನ್ನು ಅಕ್ವೈರ್ ಮಾಡ್ಕೊಳ್ಳಲ್ಲಿ ಆ ಮಗುವಿನ ಆಸಕ್ತಿ ನೋಡಿ ಪೋಷಕರಿಗೆ ಮತ್ತು ವ್ಯವಸ್ಥೆಗೆ ಗೊತ್ತಾಗತ್ತೆ. ಎಸ್ಪೆಷಲಿ ಟೀಚರ್ಸ್ಗಳು ಆ ಒಂದು ಪ್ರಯತ್ನವನ್ನು ಮಾಡ್ತಾರೆ ಅನ್ನೋದು ನನ್ನ ಆಶೆ. ಸುರೇಶ್ ಕುಮಾರ್ ಅವರೇ, ಈಗ ಎಜುಕೇಶನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಫ್ಯೂಚರ್ ಅನ್ನ ಅದು ಡಿಸೈಡ್ ಮಾಡುತ್ತೆ. ಸೊ ನಾವು ಮುಂದೆ ಲೈಫ್ ಹೆಂಗ್ ಲೀಡ್ ಮಾಡ್ತೀವಿ ಅನ್ನೋದು ಕೂಡ ನಮ್ಮ ಎಜುಕೇಶನ್ ಸಿಸ್ಟಮೇ ಡಿಸೈಡ್ ಮಾಡೋದು. ಸೊ ಈ ಹೊಸ ಪಾಲಿಸಿ ಏನಿದೆ, ಸೊ ಅದು ಯಾವ ತರ ಪೂರಕ ಆಗಿರುತ್ತೆ, ಅದ್ರ ಉದ್ದೇಶ ಏನು, ಅಂದ್ರೆ ಫ್ಯೂಚರ್ನ ಹೆಂಗ್ ಡಿಸೈಡ್ ಮಾಡುತ್ತೆ? ಅಲ್ಲ, ಇಷ್ಟು ದಿವಸ ಏನಾಗಿದೆ, ಮಕ್ಕಳು ಅಂತಂದ್ರೆ ಉರು ಹೊಡೆಯೋದು, ಮಗ್ಗಿ ಹೊಡೆಯೋದು, ಅದನ್ನೇನೋ ನೆನಪಲ್ಲಿಟ್ಕೊಂಡು ಬರೆಯೋದು ಆಗ್ತಾ ಇತ್ತು. ಇದು ಕಲಿಕೆಯಲ್ಲಿ ಆಸಕ್ತಿ ಉಂಟು ಮಾಡುವ ಒಂದು ನೀತಿನ ಈ ಶಿಕ್ಷಣ ನೀತಿ ಒಳಗೊಂಡಿದೆ. ಸೊ ಮಗು ಸಹಜವಾದ ಉತ್ಸಾಹದಿಂದ, ಸಹಜವಾದ ಆಸಕ್ತಿಯಿಂದ ಕಲಿಬೇಕು. ನಾನು ಆಗಲೇ ಹೇಳಿದಂಗೆ 6ನೇ ತರಗತಿಯ ನಂತರ ಯಾವುದಾದ್ರು ಒಂದು ಕೌಶಲ್ಯವನ್ನು, ಯಾವುದಾದ್ರು ಒಂದು ಸ್ಕಿಲ್ಲನ್ನು ಅವನು ಸಹಜವಾಗಿ ಕಲಿತಾನೆ. ಸೊ ಇದರಿಂದ ಏನಾಗುತ್ತೆ, ಅವನಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಇವಾಗ ಬಹಳಷ್ಟು ಜನ ಮಕ್ಕಳಿಗೆ ನಮಗೆ ಪರಿಸರ ಅಂದರೆ ಏನು, ಜೂನ್ 5ನೇ ತಾರೀಕು ನಾವು ನೋಡ್ತೀವಿ ಪರಿಸರ ದಿನ ಅಂತ. ಆದರೆ ಆ ಪರಿಸರದ ಬಗ್ಗೆನೂ ಕೂಡ ಆ ಮಗುಗೆ ಆಸ್ತಿ ಬೆಳಿಬೇಕು, ಆಸಕ್ತಿ ಬೆಳಬೇಕು. ಪರಿಸರ ನಮ್ಮ ಸಮಾಜದ ಒಂದು ಭಾಗ, ಜೀವನದ ಒಂದು ಭಾಗ ಆಗಬೇಕು. ಸೊ ಇದನ್ನೆಲ್ಲ ಒಳಗೊಂಡು ಇದನ್ನು ಮಾಡ್ತಾ ಇದೆ.
ಮತ್ತೆ ನಮ್ಮ ಬದುಕು ಹೇಗೆ ರೂಪಿಸ್ಕೊಳ್ಬೇಕು ಅಂತ ಮಗುಗೆ ಸ್ವಾತಂತ್ರ್ಯ ಮತ್ತೆ ಅವಕಾಶ ಎರಡನ್ನೂ ಕೂಡ ಕೊಡುವ ಬಹಳ ಮುಖ್ಯವಾದ ಅಂಶ ಈ ಒಂದು ಶಿಕ್ಷಣ ನೀತಿಯಲ್ಲಿ ಇದೆ. ಎಸ್ ಸರ್, ಸ್ವಾತಂತ್ರ್ಯದ ಬಗ್ಗೆ ನೀವು ಮಾತಾಡಿದ್ರಿ. ಇಷ್ಟು ದಿನ ಹೆಂಗಾಗ್ತಿತ್ತು ಅಂತಂದ್ರೆ, ಈಗ ಪೇರೆಂಟ್ಸ್ ಮಕ್ಕಳ ಮೇಲೆ ಒಂಥರ ಪ್ರೆಷರ್ ಆಗ್ತಾ ಇದ್ರು, ನೀನು ಡಾಕ್ಟರೇ ಆಗಬೇಕು ಅಥವಾ ಇಂಜಿನಿಯರೇ ಆಗಬೇಕು, ನಾವೇನು ಹೇಳ್ತಾ ಇದ್ದೀವಿ ಆ ರೂಟಲ್ಲಿ ಹೋದ್ರೆ ನಿನ್ನ ಫ್ಯೂಚರ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಹೊಸ ಶಿಕ್ಷಣ ನೀತಿಯಲ್ಲಿ ಆ ಫ್ರೀಡಮ್ ಮಕ್ಕಳಿಗೆ ಯಾವ ಥರ ಇರುತ್ತೆ ಅಂತ ನಾನು ಮುಂದಿನ ಹಂತದಲ್ಲಿ ನಿಮ್ಮ ಹತ್ರ ಸಂವಾದವನ್ನು ಮುಂದುವರಿಸ್ತೀನಿ. ಈಗ ಚಿಕ್ಕದೊಂದು ಬ್ರೇಕ್ ಇರುತ್ತೆ. ಇದು ನ್ಯೂಸ್ 18 ಕನ್ನಡದ ಎಜುಕೇಷನ್ ಕಾನ್ಕ್ಲೇವ್ ಶಿಕ್ಷಣ ಸಂವಾದ. ಪ್ರೆಸೆಂಟಿಂಗ್ ಸ್ಪಾನ್ಸರ್ ರೇವಾ ಯೂನಿವರ್ಸಿಟಿ, ಪವರ್ಡ್ ಬೈ ಗೀತಮ್ ಯೂನಿವರ್ಸಿಟಿ, ಹಾಗೆ ಕೋ ಪವರ್ಡ್ ಬೈ ಕೇಂಬ್ರಿಡ್ಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಎಕ್ಸೆಲ್ ಅಕಾಡೆಮಿಕ್ಸ್.